ನಮಸ್ಕಾರ ಹೊಲಿಗೆ ಪ್ರಿಯರೇ. ಈ ವಿಡಿಯೋದಲ್ಲಿ ನಾನು ಸಾರಿ ಕ್ಲಿಪ್ ಉಪಯೋಗಿಸಿ ಮೊಬೈಲ್ ಪೌಚ್ ಮಾಡೋದು ಹೇಗಂತ ತೋರಿಸ್ಕೊಡ್ತೀನಿ. ಇದು ಒಬ್ಬರ ಪ್ರೇಕ್ಷಕರ ಬೇಡಿಕೆ ಮೇರೆಗೆ ಹೊಲಿತಾ ಇದ್ದೇನೆ. ನೋಡಿ, ಹೀಗೆ ಬ್ಲೌಸಿಗೆ ಅಟ್ಯಾಚ್ ಮಾಡಿಕೊಂಡು ನಾವು ಉಪಯೋಗಿಸ್ಬೋದು. ಅವರಿಗೆ ಟ್ರಾವೆಲಿಂಗ್ ಮಾಡಬೇಕಾದ್ರೆ 2-3 ಸರಿ ಮೊಬೈಲ್ ಕಾಳುವಾಗಿದೆಯಂತೆ, ಹಾಗಾಗಿ ಹೊಲಿತಾ ಇದ್ದೇನೆ. ಇದಕ್ಕೆ ನೋಡಿ ಸಾರಿ ಪಿನ್ನಿಗೆ ಉಪಯೋಗಿಸಿದ್ದೀನಿ. ಹೀಗೆ ಒಂದು ಬಟ್ಟೆ ತೊಗೊಂಡು ಅದಕ್ಕೆ ಕ್ಯಾನ್ವಾಸು ಜಾಯಿನ್ ಮಾಡಿ ಇಟ್ಕೊಂಡಿದ್ದೀನಿ. ಬಟ್ಟೆಯ ಉದ್ದ 16 ಇಂಚಿದೆ, ಅಗಲ 6 ಇಂಚಿದೆ. ಹಾಗೆ ಇದಕ್ಕೆ ಒಂದು ನೋಡಿ ಸಾರಿ ಕ್ಲಿಪ್ ತೊಗೊಂಡಿದ್ದೀನಿ. ಇದು ಮಡಚಿ ಹೀಗೆ ಬ್ಯಾಗ್ ತಯಾರು ಮಾಡಿದಾಗ ಅದಕ್ಕೆ ಅಟ್ಯಾಚ್ ಮಾಡ್ರಾಯ್ತು. ನೋಡಿ, ಅದರ ಅಟ್ಯಾಚ್ ಮಾಡಲಿಕ್ಕೆ ಒಂದು ಬೆಲ್ಟ್ ತಯಾರು ಮಾಡ್ತೀನಿ. ಅದಕ್ಕೆ 2.25 ಇಂಚು ಹಾಗೆ 1 ಇಂಚು ಅಗಲದ ಬಟ್ಟೆ ತೊಗೊಂಡಿದ್ದೀನಿ. ಹೀಗೆ 2 ಲೈನಿಂಗ್ ಪೀಸ್ ತೊಗೊಂಡಿದ್ದೀನಿ. ಒಂದು ಜಿಪ್ಪರ್ ಪಾಕೆಟಿಗೆ ಮಾಡಲಿಕ್ಕೆ, ಒಂದು ಮೇನ್ ಫ್ಯಾಬ್ರಿಕ್ಕಿಗೆ ಅಂತ. ಈಗ ನಾನು ಮೇನ್ ಮೇಲಿಂದ 2 ಇಂಚಿಗೆ ಗುರ್ತು ಹಾಕ್ಕೊಂಡು ಕಟ್ ಮಾಡಿ ತೆಕ್ಕೊಳ್ತೀನಿ, ಅಲ್ಲಿ ಜಿಪ್ ಕೂಡಿಸ್ಲಿಕ್ಕೆ ಅಂತ. ನೋಡಿ, ಕಟ್ ಮಾಡಿ ತೆಕ್ಕೊಂಡೆ. ಹಾಗೆ ಲೈನಿಂಗು ಕೂಡ ಕಟ್ ಮಾಡಿ ತೆಕ್ಕೊಳ್ತೀನಿ 2 ಇಂಚಿಗೆ. ಈಗ ಲೈನಿಂಗು ಮತ್ತು ಅದು ಮತ್ತೊಂದು ಪೀಸ್ ಏನು ಕಟ್ ಮಾಡಿ ಎರಡಕ್ಕೂ ಮೇಲ್ಗಡೆ ಹೊಲಿಗೆ ಹಾಕೋ ಬರ್ತೀನಿ. ನೋಡಿ, ಹೊಲಿಗೆ ಹಾಕೋ ಒಂದು ಸೀದಾ ಮಾಡಿಕೊಂಡೆ 2. ಈಗ 4 ಕಡೆ ಪ್ರೆಸ್ ಸ್ಟಿಚ್ ಹಾಕೋ ಬರ್ತೀನಿ, ನೀಟಾಗಿ ಕೂತ್ಕೊಳ್ಳಿ ಅಂತ. ನೋಡಿ, ಪ್ರೆಸ್ ಸ್ಟಿಚ್ ಹಾಕ್ಕೊಂಡು ಬಂದಿದ್ದಾಯಿತು 2ಕ್ಕೂ. ಈಗ ನಾನು ಜಿಪ್ ಅಟ್ಯಾಚ್ ಮಾಡ್ತೀನಿ. ನೋಡಿ, ಜಿಪ್ಪ ಹೀಗೆ ಫ್ಯಾಬ್ರಿಕ್ ಕೆಳಗಡೆ ಇಟ್ಕೊಂಡು ಅಟ್ಯಾಚ್ ಮಾಡ್ತೀನಿ. ಹಾಗೆ ಇನ್ನೊಂದು ಪೀಸು ಮೇಲ್ಗಡೆ ಇಟ್ಟು ಅಟ್ಯಾಚ್ ಮಾಡ್ತೀನಿ. ನೋಡಿ, ಹೀಗೆ ಕೂಡಿಸ್ಕೊಬಂದೆ. ಈಗ ನಾನು ಸರಿಯಾಗಿ ಅದು ಉದ್ದದಲ್ಲಿ ಮಡಚ್ಕೊಂಡು ಮಿಡ್ಲು ಪಾಯಿಂಟ್ ಗುರ್ತು ಹಾಕ್ಕೊಳ್ತೀನಿ. ಮಿಡ್ಲು ಪಾಯಿಂಟ್ ಗುರ್ತು ಹಾಕ್ಕೊಂಡು ಈಗ ನೋಡಿ, ನಾನು ಇನ್ನೊಂದು ಪೀಸ್ ಏನು ಲೈನಿಂಗ್ ಬಟ್ಟೆ ಇಟ್ಕೊಂಡಿದ್ದೀನಲ್ಲ ಅದರ ಹೀಗೆ ರಾಂಗ್ ಸೈಡ್ ಇಟ್ಟು ನೋಡಿ ಕೆಳಗಡೆ ಹೀಗೆ ಮಡಚ್ಕೊಂಡು 4 ಕಡೆ ಸ್ಟಿಚ್ ಹಾಕೋ ಬರ್ತೀನಿ. ನೋಡಿ, ಸ್ಟಿಚ್ ಹಾಕಿ ಬಂದಿದ್ದಾಯಿತು. ಒಂದು ಜಿಪ್ಪರ್ ಪಾಕೆಟ್ ರೆಡಿ ಆಯಿತು ದುಡ್ಡೆಲ್ಲ ಇಟ್ಕೊಳ್ಳಿಕ್ಕೆ. ಈಗ ನಾನು ಮೇಲ್ಗಡೆ ಸರಿ ಮತ್ತೆ ಮಿಡ್ಲು ಪಾಯಿಂಟ್ ತೆಕ್ಕೊಳ್ತೀನಿ. ಮಿಡ್ಲು ಪಾಯಿಂಟ್ ತೆಕ್ಕೋ ಗುರ್ತು ಹಾಕ್ಕೊಂಡು ನೋಡಿ, ಈಗ ನಾನು ಈ ಕ್ಲಿಪ್ಪ ಜಾಯಿನ್ ಮಾಡ್ತೀನಿ. ಅದಕ್ಕೆ ಅಂತ ನಾನು ಒಂದು ಸಣ್ಣ ಬೆಲ್ಟ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಲ್ಲ ಅದು ನೋಡಿ, ನಾವು ಬಟ್ಟೆಗೆ ಎಲ್ಲಿ ಸಿಗಿಸ್ತೀವಿ ಆ ಕಡೆ ಅದ್ರ ನೋಡಿ ಕ್ಲೋಸ್ ಪಾರ್ಟಿಗೆ ಅದರ ಸೇರಿಸಿ ಹೀಗೆ ಮೇಲ್ಗಡೆ ಇಟ್ಟು 4-5 ಸ್ಟಿಚ್ ಹಾಕ್ತೀನಿ. ಆಮೇಲೆ ಅದು ಹೀಗೆ ಮೇಲೆ ತೊಗೊಂಡು ಪ್ರೆಸ್ ಸ್ಟಿಚ್ ಹಾಕೋದು. ಹಾಗೆ ಅದ್ರ ಮೇಲೆ ನೋಡಿ ಹೀಗೆ ಜಿಪ್ ಜಾಯಿನ್ ಮಾಡ್ತೀನಿ. ಜಿಪ್ಪ ಒಂದು ಕಡೆ ಹೊಲ್ಕೊಂಡು ಅದು ಉಲ್ಟಾ ಮಾಡಿ ಅದು ಪ್ರೆಸ್ ಸ್ಟಿಚ್ ಹಾಕ್ತೀನಿ. ಆವಾಗ ನೋಡಿ ಬೆಲ್ಟ ಮೇಲೆ ಎತ್ತಿಟ್ಕೋಬೇಕು. ಹೀಗೆ ಜಿಪ್ಪ 2 ಪಾರ್ಟ್ ಮಾಡಿ ನೋಡಿ ಬ್ಯಾಗಿನ 2 ಕಡೆ ಜಾಯಿನ್ ಮಾಡ್ಕೊಬಂದೆ. ಹಾಗೆ ರನ್ನರ್ ಕೂಡ ಹಾಕಿದೆ. ಈಗ ಎಕ್ಸ್ಟ್ರಾ ಇರೋ ಜಿಪ್ಪ ಕಟ್ ಮಾಡಿ ತೆಗಿತೀನಿ. ಜಿಪ್ ತೆಗೆದು ಈಗ ಹೊಲಿಗೆ ಹಾಕಬೇಕಲ್ಲ ಸೈಡಿಗೆ, ಅದು ಸೀದಾ ಇದ್ದಿದ್ದ ಉಲ್ಟಾ ಮಾಡಿಕೊಂಡು ನೋಡಿ ಸೈಡಿಗೆ ಡಬಲ್ ಸ್ಟಿಚ್ ಹಾಕೋ ಬರ್ತೀನಿ. ಹೀಗೆ ಒಂದು ಸರಿ ಹೊಲಿದು ಅದ್ರ ತೀರಿಸಿ ಇನ್ನೊಂದು ಸ್ಟಿಚ್ ಹಾಕ್ಕೊಂಡೆ. ಹೀಗೆ ಇನ್ನೊಂದು ಕಡೆನೂ ಇನ್ನೊಂದು ಸೈಡಿಗೂ ಹಾಗೆ ಡಬಲ್ ಸ್ಟಿಚ್ ಹಾಕೋ ಬರ್ತೀನಿ. ಹಾಗೆ ಸೈಡಿಗೆ ದಾರ ಉಳಿಸ್ಬಾರ್ದಂತ ಜಿಗ್ ಜಾಗ್ ಮಾಡ್ಕೊ ಬರ್ತೀನಿ. ನೋಡಿ, ಪರ್ಸ್ ರೆಡಿ ಆಗೇ ಹೋಯಿತು. ಈಗ ಇದು ಜಿಪ್ ಓಪನ್ ಮಾಡಿ ಸೀದಾ ಮಾಡೋಣ. ನೋಡಿ, ಹೀಗೆ ಕೈಗಳನ್ನು ತೂರಿಸಿ ಇದರ ಸೀದಾ ಮಾಡಿಕೊಂಡೆ. ಹಾಗೆ ಕಾರ್ನರಿಗೆ ಒಂದು ಕಡ್ಡಿ ಏನಾದ್ರು ತಗೊಂಡು ಕಾರ್ನರು ನೀಟಾಗಿ ಓಪನ್ ಮಾಡ್ಕೊಳ್ತೀನಿ. ಹೀಗೆ 2 ಕಡೆ ಕಾರ್ನರ ನೀಟಾಗಿ ಓಪನ್ ಮಾಡಿಕೊಂಡೆ. ನೋಡಿ, ಹೇಗೆ ಕ್ಲಿಪ್ ಉಪಯೋಗಿಸಿ ಪರ್ಸು ರೆಡಿಯಾಗೇ ಹೋಯಿತು. ಸಣ್ಣ ಏನು ಜಿಪ್ಪರ್ ಪಾಕೆಟ್ ಇದೆ ಅಲ್ಲಿ ದುಡ್ಡು ಇಟ್ಕೋಬೋದು. ಮೇನ್ ಪಾಕೆಟಲ್ಲಿ ಮೊಬೈಲ್ ಇಟ್ಕೊಂಡು ನಾವು ಬ್ಲೌಸಿಗೆ ಸಿಗಿಸ್ಕೊಂಡು ಮೇಲಿಂದ ಸಾರಿ ಉಟ್ಕೊಳ್ಳೋರು ಮೇಲಿಂದ ಸ್ಯಾರ್ಗೆ ಹಾಕೋಬಿಟ್ರೆ ಏನೂ ಗೊತ್ತಾಗೋದಿಲ್ಲ ಎಲ್ಲಿದೆ ಅಂತ. ಒಬ್ಬರು ಪದೇ ಪದೇ ತಂದು ಮೊಬೈಲ್ ಕಾಳುವಾಗಿದೆ, ಏನಾದರೂ ಬ್ಲೌಸಿಗೆ ಪಾಕೆಟ್ ಇಡ್ಬೋದಾ ಚಾರ್ಟ್ ಥರ ಕೇಳಿದ್ರು. ನನಗದು ವರ್ಕೌಟ್ ಆಗೋದಿಲ್ಲ ಕಾಣ್ತು. ಇದೇ ಭಾಳ ಯೂಸ್ಫುಲ್ ಅನ್ನಿಸ್ತು, ಹಾಗಾಗಿ ಹೀಗೆ ಒಂದು ಟ್ರೈ ಹೊಲಿದೆ. ನೋಡಿ, ಎಷ್ಟು ನೀಟಾಗಿ ಬಂತು. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೆ ಬೈ ಬಾಯ್, ಟೇಕ್ ಕೇರ್.